ಸೊ ಗುಡ್ ಈವ್ನಿಂಗ್. ಸೊ ನಮ್ಮ ಮನೆಯಲ್ಲಿರುವಂತಹ ಪೇರೆಂಟ್ಸ್, ಸೊ ಯಾರೆಲ್ಲ 50-60 ಕ್ರಾಸ್ ಆಗಿರ್ತಾರೆ, ಸೊ ಅವ್ರದ್ದು ಹೆಲ್ತನ್ನು ಟೇಕ್ ಕೇರ್ ಮಾಡೋದು ತುಂಬ ಇಂಪಾರ್ಟೆಂಟ್. ಬಿಕಾಸ್ ನಾವೆಲ್ಲ ನಮ್ಮ ಲೈಫಲ್ಲಿ ಆ್ಯಂಡ್ ನಮ್ಮ ಮಕ್ಕಳನ್ನ ಸಂಭಾಳಿಸೋದ್ರಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಿರ್ತೀವಿ, ಅಥವಾ ನಮ್ಮ ಲೈಫನ್ನು ಬಿಲ್ಡ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಜಾಸ್ತಿ ಗಮನ ವಹಿಸ್ತಾ ಇರ್ತೀವಿ. ಸೊ ಈ ಪಾರ್ಟಲ್ಲಿ ನೆಗ್ಲೆಕ್ಟೆಡ್ ಆಗೋದು ಆ್ಯಕ್ಚುಲಿ ಸ್ವಲ್ಪ ಪೇರೆಂಟ್ಸ್ ಪಾರ್ಟ್. ಸೊ ಓಲ್ಡ್ ಏಜ್ ಗ್ರೂಪ್ ಅಥವಾ ಯಾರು 50-55-60-65 ಈ ಏಜ್ ಗ್ರೂಪ್ನವ್ರು ಇರ್ತಾರೆ, ಅವ್ರದ್ದು ಹೆಲ್ತನ್ನ ಟೇಕ್ ಕೇರ್ ಮಾಡೋದು ಮೋಸ್ಟ್ ಇಂಪಾರ್ಟೆಂಟ್. ಒಂದು ಏಜ್ ಆಗ್ತಾ ಸಫರಿಂಗ್ಸ್ಗಳು ಜಾಸ್ತಿ ಆಗಿರುತ್ತೆ. ಒಂದು ಮನೆ ಆಯಿತು ಅವರಾಯಿತು ಅಂತ ಇರ್ತಾರೆ, ಸೋಷಲೈಸೇಷನ್ ಆಗೋದು ತುಂಬ ಕಡಿಮೆ ಆಗಿರುತ್ತೆ ಅವ್ರದ್ದು. ಆ್ಯಂಡ್ ಶುಗರ್, BP ಇಶ್ಯೂಸ್, ಮತ್ತು ಕ್ಯಾಲ್ಶಿಯಮ್ ಕಡಿಮೆ ಆಗಿರೋದು, ಮಂಡಿ ನೋವು, ಜಾಯಿಂಟ್ಸ್ ಪೇನ್ಗಳು, ಆಮೇಲೆ ಒಂಟಿತನ, ಇದೆಲ್ಲ ಜಾಸ್ತಿ ಕಾಡ್ತಾ ಇರುತ್ತೆ ಅವ್ರಿಗೆ. ಸೊ ಈ ಸೆಟ್ ಆಫ್ ಪೀಪಲ್ಗೆ ಸೊ ಕಮ್ಯುನಿಟಿ ಪಾಸಿಟಿವಿಟಿ ಆ್ಯಂಡ್ ಚೆನ್ನಾಗಿ ಆಗೋದನ್ನು ಕಲಿಸ್ಕೊಡೋದು ಮಕ್ಕಳಾಗಿರುವಂತಹ ನಮ್ಮದೆಲ್ಲರದ್ದು ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ಬಿಕಾಸ್ ಮನೆಯಲ್ಲಿ ದೊಡ್ಡವ್ರು ಚೆನ್ನಾಗಿದ್ದರೆ ಮಾತ್ರ ಮನೆ ವಾತಾವರಣ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಮನೆಯಲ್ಲಿ ಯೂನಿಟಿ ಬೆಳೆಯುತ್ತೆ, ಪೀಸ್ ಆಫ್ ಮೈಂಡ್ ಇರುತ್ತೆ. ಇಲ್ಲಾಂದರೆ ಎಲ್ಲರೂ ಕೂಡ ಒಂದೊಂದು ಹಾಸ್ಪಿಟಲ್ಗೆ ಚೆಕಪ್ಸಿಗೆ ಅಂತ ಹೋಗ್ತಾ ಇರ್ತೀವಿ. ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ಇದು ನಮ್ಮ ಮನೇಲಿ ಬಿಫೋರ್ ಗೋಯಿಂಗ್ ಟು ನ್ಯೂಟ್ರಿಷನ್ ಕ್ಲಬ್ ಇದಾಗ್ತಾಯಿತ್ತು. ಸೊ ನಮ್ಮ ಅಮ್ಮ ಯಾವಾಗಲೂ BP ಮತ್ತು ಶುಗರ್ ಇಶ್ಯೂಸ್ಗೆ ಡಾಕ್ಟ್ರ್ ವಿಸಿಟ್ಸ್ ಇರ್ತಾಯಿತ್ತು. ಆ್ಯಂಡ್ ನನಗೆ ಬ್ಯಾಕ್ ಪೇನ್ ಇಶ್ಯೂಸಿಗೆ ಇರ್ತಾಯಿತ್ತು ಯಾವಾಗ್ಲೂ. ಆ್ಯಂಡ್ ನನ್ನ ಮಗಳದ್ದು ಇಮ್ಯುನಿಟಿ ತುಂಬ ಕಮ್ಮಿ ಇರೋದು, ಯಾವಾಗಲೂ ಶೀತ, ಜ್ವರ, ಕೆಮ್ಮು. ಸೊ ಈ ಥರ ಇಶ್ಯೂಸ್ಗಳಿಗೆ ಡಾಕ್ಟ್ರ್ ವಿಸಿಟ್ಸ್ ಯಾವಾಗಲೂ ನಮ್ಮ ಮನೇಲಿ ಯಾರ್ದಾರು ಒಬ್ರದ್ದು ಇರ್ತಾಯಿತ್ತು. ಸೊ ಯಾವಾಗ ಇಮ್ಯುನಿಟಿ ಚೆನ್ನಾಗಿ ಮಾಡ್ಕೊಳ್ಳೋದನ್ನು ಕಲ್ತ್ವಿ. ಇಮ್ಯುನಿಟಿ ಚೆನ್ನಾಗಿ ಆಗೋಕ್ಕೂ ಮುಂಚಿತವಾಗಿ ಮೈಂಡ್ಸೆಟ್ ಸರಿಯಾಗಬೇಕು. ಆ್ಯಂಡ್ ಖುಷಿ ಎಲ್ಲಿ ಸಿಗುತ್ತೆ, ಆ ಖುಷಿ ವಾತಾವರಣಕ್ಕೆ ಹೋದರೆ ಎಷ್ಟೋ ರೋಗಗಳು ನಮ್ಮ ಹತ್ರ ಬರಲ್ಲ. ಆ್ಯಂಡ್ ವಿಲ್ ಪವರ್ ಜಾಸ್ತಿ ಆಗುತ್ತೆ. ಇದು ನನಗೆ ಪರ್ಸ್ನಲಿ, ನಾನು ಯಾವಾಗ ಕ್ಲಬ್ಬಿಗೆ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಆವಾಗ ನನಗೆಲ್ಲ ಎಕ್ಸ್ಪೀರಿಯನ್ಸ್ ಆಗಿರೋದು. ಆ ಪಾಸಿಟಿವಿಟಿ, ಆ ಖುಷಿಯಾಗಿರೋದು, ನಮ್ಮ ಲೈಫಲ್ಲಿ ಏನೇನೋ ಪ್ರಾಬ್ಲಮ್ಸ್ಗಳಿರುತ್ತೆ, ಅದನ್ನೆಲ್ಲ ಮರ್ತು 1.5 ಅವರ್ ಕ್ಲಬ್ನಲ್ಲಿ ಕಳೆಯೋದು, ಆ ಪಾಸಿಟಿವಿಟಿ ಅದೇನೇ ಸಿಕ್ಕಾಪಟ್ಟೆ ಕಾಯಿಲೆಗಳನ್ನ ದೂರಕ್ಕೆ ಓಡಿಸ್ಬಿಡತ್ತೆ. ಸೊ ಮೇನ್ ಥಿಂಗ್ ಆ ಗ್ರೂಪ್ನಲ್ಲಿರೋದು ಮೋಸ್ಟ್ ಇಂಪಾರ್ಟೆಂಟ್. ಸೊ ಒಬ್ಬರೊಬ್ಬರೇ ಶೇಕ್ ಸ್ಟಾರ್ಟ್ ಮಾಡ್ತಾ, ಫಸ್ಟ್ ನಾನು ಸ್ಟಾರ್ಟ್ ಮಾಡಿದೆ. ಸೆಕೆಂಡ್ ನನ್ನ ಮಗಳು ಶೇಕ್ಸ್ದು ಟೇಸ್ಟ್ ಸಖತ್ತಾಗಿದೆ ಅಂದ್ಬಿಟ್ಟು ಅವಳು ಕನ್ಸ್ಯೂಮ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ಲು ನಾನು ಕ್ಲಬ್ಬಿಗೆ ಹೋಗುವಾಗ. ಸೊ ನೆಕ್ಸ್ಟ್ ನಮ್ಮಮ್ಮ ಸ್ಟಾರ್ಟ್ ಮಾಡಿದ್ರು, ನಮ್ಮ ಮನೆಯವ್ರು ಸ್ಟಾರ್ಟ್ ಮಾಡಿದ್ರು. ಸೊ ಹೀಗೆ ಒಬ್ರೊಬ್ರದ್ದೇ ಒಂದೇ ಶೇಕ್ಸ್, ಡಿಫ್ರೆಂಟ್ ಕೈಂಡ್ಸ್ ಆಫ್ ರಿಸಲ್ಟ್ಸ್. ಸೊ ಇದು ಹೇಗೆ ಸಾಧ್ಯ ಅನ್ಸೋಕ್ಕೆ ಸ್ಟಾರ್ಟ್ ಆಯಿತು. ಬಟ್ಟು ಕ್ಲಬ್ಬಿಗೆ ಹೋಗೋದಂದರೆ ಇಷ್ಟ. ಆ ವೆಲ್ನೆಸ್ ಸೆಂಟರ್ಗೆ ಬೆಳಗ್ಗೆ ಹೋಗೋದು ಅದೇನೋ ಒಂಥರ ಖುಷಿ ಕೊಡ್ಲಿಕ್ಕೆ ಸ್ಟಾರ್ಟ್ ಆಯಿತು. ಇದ್ರೆ ಇಲ್ಲಿರಬೇಕಪ್ಪ, ಇವ್ರ ಜೊತೆಗಿರಬೇಕು, ಏನೋ ಹೊಸದು ಹೇಳ್ಕೊಡ್ತಾ ಇದ್ದಾರೆ ಅನ್ನೋಕ್ಕೆ ಸ್ಟಾರ್ಟ್ ಆಯಿತು. ಆ್ಯಂಡ್ ಕ್ಲಬ್ಬಿಗೆ ಹೋಗ್ತಾ ನಮ್ಮ ಅಡುಗೆ ಮನೇಲಿ ಬೇಯೋ ಐಟಮ್ಸ್ಗಳೆಲ್ಲ ಎಷ್ಟೊಂದು ಚೇಂಜಸ್ ಆಯ್ತಂದರೆ ಐ ಕಾಂಟ್ ಬಿಲೀವ್. ಸೊ ಹತ್ತತ್ರ ಒಂದು ತಿಂಗಳು 10 ದಿನಕ್ಕೆ ನಾವು ಒಂದೊಂದು ಸಿಲಿಂಡರ್ಸ್ನ ಖಾಲಿ ಮಾಡ್ತಿದ್ವಿ, ಗ್ಯಾಸ್ ಸ್ಟವ್. ಅಂದರೆ ಕನ್ಸಂಪ್ಷನ್ ಅಂದರೆ ಕುಕ್ಕಿಂಗ್ ಜಾಸ್ತಿ. ಸೊ ಎಣ್ಣೆ ಯಾವ ಥರದ್ದು ಬಳಸಬೇಕು, ಅಡುಗೆ ಎಣ್ಣೆಗಳು ಯಾವ ಥರ ಬಳಸಬೇಕು, ಮತ್ತು ಸಲಾಡ್ಸ್ಗಳನ್ನ ಇನ್ಕ್ಲೂಡ್ ಮಾಡ್ಕೊಳ್ಳೋದು, ಫ್ರೂಟ್ಸ್ ವೆಜಿಟೇಬಲ್ಸ್ನ ಜಾಸ್ತಿ ಇನ್ಕ್ಲೂಡ್ ಮಾಡ್ಕೊಳ್ಳೋದು, ಊಟ ಅಂದರೆ ಅನ್ನ ಸಾರು ಅಷ್ಟೇ ಅಲ್ಲ ಅಂತ ಅಡಾಪ್ಟ್ ಮಾಡಿಸಿದ್ದು, ಅದನ್ನು ಕಲಿಸಿದ್ದು. ಆಮೇಲೆ ಜಾಸ್ತಿ ಮಜ್ಜಿಗೆ, ಮೊಸರು ಇದನ್ನೆಲ್ಲ ಜಾಸ್ತಿ ಕನ್ಸಂಪ್ಷನ್ ಮಾಡಲಿಕ್ಕೆ ಯೂಸ್ ಮಾಡಿದ್ದು. ಆ್ಯಂಡ್ ಪ್ರತಿಯೊಬ್ರಿಗೂ ವಾಟರ್ ಇಂಟೇಕ್ನ ಮಾನಿಟರ್ ಮಾಡಲಿಕ್ಕೆ ಹೇಳಿದ್ದು ಶೇಕ್ಸ್ ಯೂಸ್ ಮಾಡಿದ್ಮೇಲೆ. ಸೊ ಈ ಸಣ್ಣ ಚೇಂಜಸ್ ಎಷ್ಟೊಂದು ಬದಲಾವಣೆಗಳು ತಂದುಕೊಡ್ತು ಅಂದರೆ, ಸೊ ಇವಾಗ ನಮ್ಮ ಮನೇಲಿ ಎಣ್ಣೆ ಬಳಕೆ ಕಡಿಮೆ ಆಗಿದೆ. ಆ್ಯಂಡ್ ವೈಟ್ ರೈಸ್ ಬಳಕೆ ತುಂಬಾ ಕಮ್ಮಿ ಆಗಿದೆ. ಆ್ಯಂಡ್
ಆ ತರಕಾರಿಗಳು ಹಣ್ಣುಗಳನ್ನ ಜಾಸ್ತಿ ಯೂಸ್ ಮಾಡ್ತೀವಿ, ಸಲಾಡ್ಸ್ಗಳನ್ನ ಜಾಸ್ತಿ ಪ್ರಿಪೇರ್ ಮಾಡ್ಕೊಳ್ತೀವಿ. ಮುಂಚೆ ತುಂಬ ಟೈಮ್ ಇರ್ತಿತ್ತು, ಆದರೆ ಹಿಂಗೂ ಮಾಡ್ಕೋಬೋದು ಅಡುಗೆಗಳ್ನ ಅನ್ನೋದ್ರದ್ದು ಕಾನ್ಷಿಯಸ್ ಇರ್ತಿರಲಿಲ್ಲ. ಅಂದರೆ ಇವಾಗ ಸ್ಕ್ರಾಲಿಂಗ್ ನೋಡ್ತಿದ್ವಿ ಮೊಬೈಲಲ್ಲಿ ಡಿಫ್ರೆಂಟ್ ಕೈಂಡ್ಸ್ ಆಫ್ ಸಲಾಡ್ಸ್, ಹಿಂಗಿರಬೇಕು ಹೆಲ್ತು, ಹಂಗಿರಬೇಕು, ಹಿಂಗಿಂಗೆ ಮಾಡ್ಕೋಬೇಕು ಹೆಲ್ತ್ ಚೆನ್ನಾಗಿ ಇಟ್ಕೊಳ್ಳೋಕ್ಕೆ ಎಲ್ಲ ನೋಡ್ಬಿಟ್ಟು ಸುಮ್ಮನೆ ಆಗ್ತಿದ್ವಿ. ಅದನ್ನು ಯಾವುದೂ ಅಡಾಪ್ಟ್ ಮಾಡ್ಕೊಳ್ತಿರ್ಲಿಲ್ಲ. ಸೊ ಕ್ಲಬ್ ಸಿಸ್ಟಮ್ ಎಷ್ಟು ಚೆನ್ನಾಗಿ ಹೆಲ್ಪ್ ಮಾಡ್ತಂದರೆ, ಹೌದು, ಈಗ ಒಳ್ಳೆ ಶೇಕ್ಸ್ ಅಂತೂ ಯೂಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ ಸರಿ, ಅದ್ರದ್ದು ನೆಕ್ಸ್ಟ್ ಇಡೀ ದಿನದ ನಮ್ಮದು ರೋಟೀನ್ಸ್ಗಳನ್ನ ನಾವು ಚೇಂಜ್ ಮಾಡ್ಕೋಬೇಕು ಇನ್ನೂ ರಿಸಲ್ಟ್ಸ್ಗಳು ಚೆನ್ನಾಗಿ ಬರೋಕ್ಕೆ ಅಂತ ಗೊತ್ತಾಗಿ, ಸೊ ನಾವೇನೇನು ಹೆಲ್ತ್ ಇಶ್ಯೂಸ್ಗಳಲ್ಲಿ ಒದ್ದಾಡ್ತಾ ಇದ್ವಿ, ತುಂಬ ಸ್ಟ್ರಗ್ಲಿಂಗ್ ಅನ್ನಿಸ್ತಾ ಇತ್ತು, ಅದರಿಂದೆಲ್ಲ ಹೊರಗಡೆ ಬರೋಕ್ಕೆ ಸಖತ್ ಹೆಲ್ಪ್ ಆಯಿತು. ಸೊ ಮನೇಲಿ ಹಿರಿಯೋರು ಚೆನ್ನಾಗಿದ್ದರೆ ನಾವು ಚೆನ್ನಾಗಿರ್ಬೋದು, ನಾವು ಚೆನ್ನಾಗಿದ್ದರೆ ನಮ್ಮ ಮಕ್ಕಳನ್ನ ಹೆಲ್ದಿ ಮಾಡುವಂತಹ ವೇನ ಕಂಡುಹಿಡ್ಕೋಬೋದು. ಸೊ ಎಲ್ಲದಕ್ಕೂ ಒಂದಕ್ಕೊಂದಕ್ಕೆ ಲಿಂಕ್ ಇದೆ. ಆ ಸ್ಟಾರ್ಟಪ್ ಜರ್ನಿ, ಆ ಆ್ಯಕ್ಷನ್ ತಗೊಳ್ಳೋದು ಮೋಸ್ಟ್ ಇಂಪಾರ್ಟೆಂಟ್.